ನಮ್ಮ ರಾಜ್ಯಕ್ಕೆ ಒಂದು ವರ್ಷಕ್ಕೆ ಬೇಕಾಗುವಂತದ್ದು 1608 ಕೋಟಿ ರೂಪಾಯಿ ಟೋಟಲ್ ಕನ್ಸಂಪ್ಷನ್ ವೀಕ್ಷಕರೇ. ಇದು ಪೆಟ್ರೋಲ್ ಮತ್ತು ಡೀಸೆಲ್ ಎರಡೂ ಸೇರಿ 1608 ಕೋಟಿ ಲೀಟರ್ ಬೇಕಾಗುತ್ತೆ. ಇದರಲ್ಲಿ 70% ಮತ್ತು 30% ನ ಅನುಪಾತ. 70% ಡೀಸೆಲ್ ಬೇಕಾಗುತ್ತೆ ಪರ್ ಇಯರ್. ಅಂದ್ರೆ ಎಷ್ಟಾಗುತ್ತೆ? 1125.6 ಕೋಟಿ ಲೀಟರ್ ಡೀಸೆಲ್. 30% ಪೆಟ್ರೋಲ್ ಅಂತಂದ್ರೆ 482.4 ಕೋಟಿ ಲೀಟರ್ ಪರ್ ಇಯರ್ ಪೆಟ್ರೋಲ್ ಬೇಕಾಗುತ್ತೆ. ಸೊ ಹೆಚ್ಚುವರಿಯಾಗಿ ನಾವು 1608 ಕೋಟಿ ಲೀಟರ್ ಇಂಟು ಈ ₹1.41 ಏನಿದೆಯಲ್ಲ, ಇದು ಹೆಚ್ಚುವರಿ ರಾಜ್ಯಕ್ಕೆ ಆಗುವಂತಹ ಆದಾಯ ಪರ್ ಲೀಟರ್. ಇದನ್ನ ಇಂಟು ಮಾಡಿದರೆ 2336 ಕೋಟಿ ರೂಪಾಯಿ ಹೆಚ್ಚುವರಿ ಆಯಿತು. 1 ಲೀಟರ್ ಲೆಕ್ಕಾಚಾರ ಹೇಳ್ತಿದ್ದೀನಿ ವೀಕ್ಷಕರೇ. ಪರ್ ಇಯರ್ 2336 ಕೋಟಿ ಆಯಿತು. ಇದು ಇದೇ ರೀತಿ 2-3 ಸಾರಿ ವೇರಿಯೇಷನ್ಸ್ ಆಯಿತು ಅಂತಂದ್ರೆ 5000 ಕೋಟಿ ರೂಪಾಯಿ ಮೇಲೆ ಆಗುತ್ತೆ ನಮ್ಮ ರಾಜ್ಯಕ್ಕೆ ಲಾಭ ಈ ಕೆಎಸ್ಟಿ ಇಂದಾನೆ. ಇದನ್ನ ಯಾಕೆ ಬಿಡಬಾರದು? ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಬಿಡಬಾರ್ದಲ್ವಾ? ಅಂದ್ರೆ ರೆವೆನ್ಯೂ ನ್ಯೂಟ್ರಲ್ ತಗೊಂಡ್ರು ಕೂಡ ಇವರು ನಿರೀಕ್ಷಿತ ಲೆಕ್ಕದಲ್ಲಿ ತಮ್ಮ ಗುರಿಯನ್ನ ಸಾಧಿಸಬಹುದು. ಹೆಚ್ಚುವರಿ ದುಡ್ಡನ್ನ ಬಿಡಿ ಅಂತ ಹೇಳ್ತಾ ಇರೋದು. ಇನ್ನ ಡೀಸೆಲ್ ಲೆಕ್ಕಾಚಾರ ಒಂದ್ಸರಿ ನೋಡೋಣ. ಮೇ 15ಕ್ಕೆ ₹3 ಹೆಚ್ಚಳ ಆಯಿತು ಡೀಸೆಲ್ದು. ಮೇ 19ಕ್ಕೆ 91 ಪೈಸೆ ಹೆಚ್ಚಳ ಆಯಿತು. ಮೇ 23 ಅಂದ್ರೆ ಇವತ್ತು 91 ಪೈಸೆ ಹೆಚ್ಚಳ ಆಗಿದೆ. ಒಟ್ಟು ಎಷ್ಟಾಯಿತು? ₹4.82 ಆಯಿತು. ಕೆಎಸ್ಟಿ 21% ಇದೆ. ಅಲ್ಲಿ 29.84% ಪೆಟ್ರೋಲ್ಗೆ. ಡೀಸೆಲ್ಗೆ 21.17% ಇದೆ. ಅಲ್ಲಿಗೆ ಎಷ್ಟಾಯಿತು? 21.17 ಇಂಟು 4.82 ರೂಪಾಯಿ. ರಾಜ್ಯಕ್ಕೆ ಆದಾಯ ಆಗುವಂತದ್ದು ಲೀಟರ್ಗೆ ₹1.2 ವೀಕ್ಷಕರೇ. ಡೀಸೆಲ್ ಇಂದ ₹1 ಸಿಗ್ತಾ ಇದೆ. ಇದು ಹೆಚ್ಚುವರಿ. ರಾಜ್ಯಕ್ಕೆ ಆದಾಯ ಪರ್ ಲೀಟರ್ ಡೀಸೆಲ್ಗೆ ಸಿಗ್ತಾ ಇರುವಂತದ್ದು ₹1.2. ಸಂಪೂರ್ಣ ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಇಟ್ವಿ ವೀಕ್ಷಕರೇ. ಈಗ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಮಂಡ್ಯದಿಂದ ಕುಮಾರ್ ಅಂತ. ನಮಸ್ಕಾರ ಕುಮಾರ್ ಅವರೇ. ನಮಸ್ತೆ. ನಮ್ಮ ರಾಜ್ಯಕ್ಕೆ ಒಂದು ವರ್ಷಕ್ಕೆ ಬೇಕಾಗುವಂತದ್ದು 1608 ಕೋಟಿ ರೂಪಾಯಿ ಟೋಟಲ್ ಕನ್ಸಂಪ್ಷನ್ ವೀಕ್ಷಕರೇ. ಇದು ಪೆಟ್ರೋಲ್ ಮತ್ತು ಡೀಸೆಲ್ ಎರಡೂ ಸೇರಿ 1608 ಕೋಟಿ ಲೀಟರ್ ಬೇಕಾಗುತ್ತೆ. ಇದರಲ್ಲಿ 70% ಮತ್ತು 30% ನ ಅನುಪಾತ. 70% ಡೀಸೆಲ್ ಬೇಕಾಗುತ್ತೆ ಪರ್ ಇಯರ್. ಅಂದ್ರೆ ಎಷ್ಟಾಗುತ್ತೆ? 1125.6 ಕೋಟಿ ಲೀಟರ್ ಡೀಸೆಲ್. 30% ಪೆಟ್ರೋಲ್ ಅಂತಂದ್ರೆ 482.4 ಕೋಟಿ ಲೀಟರ್ ಪರ್ ಇಯರ್ ಪೆಟ್ರೋಲ್ ಬೇಕಾಗುತ್ತೆ. ಸೊ ಹೆಚ್ಚುವರಿಯಾಗಿ ನಾವು 1608 ಕೋಟಿ ಲೀಟರ್ ಇಂಟು ಈ ₹1.41 ಏನಿದೆಯಲ್ಲ, ಇದು ಹೆಚ್ಚುವರಿ ರಾಜ್ಯಕ್ಕೆ ಆಗುವಂತಹ ಆದಾಯ ಪರ್ ಲೀಟರ್. ಇದನ್ನ ಇಂಟು ಮಾಡಿದರೆ 2336 ಕೋಟಿ ರೂಪಾಯಿ ಹೆಚ್ಚುವರಿ ಆಯಿತು. 1 ಲೀಟರ್ ಲೆಕ್ಕಾಚಾರ ಹೇಳ್ತಿದ್ದೀನಿ ವೀಕ್ಷಕರೇ. ಪರ್ ಇಯರ್ 2336 ಕೋಟಿ ಆಯಿತು. ಇದು ಇದೇ ರೀತಿ 2-3 ಸಾರಿ ವೇರಿಯೇಷನ್ಸ್ ಆಯಿತು ಅಂತಂದ್ರೆ 5000 ಕೋಟಿ ರೂಪಾಯಿ ಮೇಲೆ ಆಗುತ್ತೆ ನಮ್ಮ ರಾಜ್ಯಕ್ಕೆ ಲಾಭ ಈ ಕೆಎಸ್ಟಿ ಇಂದಾನೆ. ಇದನ್ನ ಯಾಕೆ ಬಿಡಬಾರದು? ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಬಿಡಬಾರ್ದಲ್ವಾ? ಅಂದ್ರೆ ರೆವೆನ್ಯೂ ನ್ಯೂಟ್ರಲ್ ತಗೊಂಡ್ರು ಕೂಡ ಇವರು ನಿರೀಕ್ಷಿತ ಲೆಕ್ಕದಲ್ಲಿ ತಮ್ಮ ಗುರಿಯನ್ನ ಸಾಧಿಸಬಹುದು. ಹೆಚ್ಚುವರಿ ದುಡ್ಡನ್ನ ಬಿಡಿ ಅಂತ ಹೇಳ್ತಾ ಇರೋದು. ಇನ್ನ ಡೀಸೆಲ್ ಲೆಕ್ಕಾಚಾರ ಒಂದ್ಸರಿ ನೋಡೋಣ. ಮೇ 15ಕ್ಕೆ ₹3 ಹೆಚ್ಚಳ ಆಯಿತು ಡೀಸೆಲ್ದು. ಮೇ 19ಕ್ಕೆ 91 ಪೈಸೆ ಹೆಚ್ಚಳ ಆಯಿತು. ಮೇ 23 ಅಂದ್ರೆ ಇವತ್ತು 91 ಪೈಸೆ ಹೆಚ್ಚಳ ಆಗಿದೆ. ಒಟ್ಟು ಎಷ್ಟಾಯಿತು? ₹4.82 ಆಯಿತು. ಕೆಎಸ್ಟಿ 21% ಇದೆ. ಅಲ್ಲಿ 29.84% ಪೆಟ್ರೋಲ್ಗೆ. ಡೀಸೆಲ್ಗೆ 21.17% ಇದೆ. ಅಲ್ಲಿಗೆ ಎಷ್ಟಾಯಿತು? 21.17 ಇಂಟು 4.82 ರೂಪಾಯಿ. ರಾಜ್ಯಕ್ಕೆ ಆದಾಯ ಆಗುವಂತದ್ದು ಲೀಟರ್ಗೆ ₹1.2 ವೀಕ್ಷಕರೇ. ಡೀಸೆಲ್ ಇಂದ ₹1 ಸಿಗ್ತಾ ಇದೆ. ಇದು ಹೆಚ್ಚುವರಿ. ರಾಜ್ಯಕ್ಕೆ ಆದಾಯ ಪರ್ ಲೀಟರ್ ಡೀಸೆಲ್ಗೆ ಸಿಗ್ತಾ ಇರುವಂತದ್ದು ₹1.2. ಸಂಪೂರ್ಣ ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಇಟ್ವಿ ವೀಕ್ಷಕರೇ. ಈಗ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಮಂಡ್ಯದಿಂದ ಕುಮಾರ್ ಅಂತ. ನಮಸ್ಕಾರ ಕುಮಾರ್ ಅವರೇ. ನಮಸ್ತೆ. ನಮ್ಮ ರಾಜ್ಯಕ್ಕೆ ಒಂದು ವರ್ಷಕ್ಕೆ ಬೇಕಾಗುವಂತದ್ದು 1608 ಕೋಟಿ ರೂಪಾಯಿ ಟೋಟಲ್ ಕನ್ಸಂಪ್ಷನ್ ವೀಕ್ಷಕರೇ. ಇದು ಪೆಟ್ರೋಲ್ ಮತ್ತು ಡೀಸೆಲ್ ಎರಡೂ ಸೇರಿ 1608 ಕೋಟಿ ಲೀಟರ್ ಬೇಕಾಗುತ್ತೆ. ಇದರಲ್ಲಿ 70% ಮತ್ತು 30% ನ ಅನುಪಾತ. 70% ಡೀಸೆಲ್ ಬೇಕಾಗುತ್ತೆ ಪರ್ ಇಯರ್. ಅಂದ್ರೆ ಎಷ್ಟಾಗುತ್ತೆ?
1125.6 ಕೋಟಿ ಲೀಟರ್ ಡೀಸೆಲ್, 30% ಪೆಟ್ರೋಲ್ ಅಂತಂದ್ರೆ 482.4 ಕೋಟಿ ಲೀಟರ್ ಪರ್ ಇಯರ್ ಪೆಟ್ರೋಲ್ ಬೇಕಾಗುತ್ತೆ. ಸೊ ಹೆಚ್ಚುವರಿಯಾಗಿ ನಾವು 1608 ಕೋಟಿ ಲೀಟರ್ ಇಂಟು ಈ ₹1.41 ಏನಿದೆಯಲ್ಲ, ಇದು ಹೆಚ್ಚುವರಿ ರಾಜ್ಯಕ್ಕೆ ಆಗುವಂತಹ ಆದಾಯ ಪರ್ ಲೀಟರ್, ಇದನ್ನ ಇಂಟು ಮಾಡಿದರೆ 2336 ಕೋಟಿ ರೂಪಾಯಿ ಹೆಚ್ಚುವರಿ ಆಯಿತು. 1 ಲೀಟರ್ ಲೆಕ್ಕಾಚಾರ ಹೇಳ್ತಿದ್ದೀನಿ ವೀಕ್ಷಕರೇ, ಪರ್ ಇಯರ್ 2336 ಕೋಟಿ ಆಯಿತು. ಇದು ಇದೇ ರೀತಿ 2-3 ಸಾರಿ ವೇರಿಯೇಷನ್ಸ್ ಆಯಿತು ಅಂತಂದ್ರೆ 5000 ಕೋಟಿ ರೂಪಾಯಿ ಮೇಲೆ ಆಗುತ್ತೆ ನಮ್ಮ ರಾಜ್ಯಕ್ಕೆ ಲಾಭ ಈ ಕೆಎಸ್ಟಿ ಇಂದಾನೆ. ಇದನ್ನ ಯಾಕೆ ಬಿಡಬಾರದು? ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಬಿಡಬಾರ್ದಲ್ವಾ? ಅಂದ್ರೆ ರೆವೆನ್ಯೂ ನ್ಯೂಟ್ರಲ್ ತಗೊಂಡ್ರು ಕೂಡ ಇವರು ನಿರೀಕ್ಷಿತ ಲೆಕ್ಕದಲ್ಲಿ ತಮ್ಮ ಗುರಿಯನ್ನ ಸಾಧಿಸಬಹುದು. ಹೆಚ್ಚುವರಿ ದುಡ್ಡನ್ನ ಬಿಡಿ ಅಂತ ಹೇಳ್ತಾ ಇರೋದು. ಇನ್ನ ಡೀಸೆಲ್ ಲೆಕ್ಕಾಚಾರ ಒಂದ್ಸರಿ ನೋಡೋಣ. ಮೇ 15ಕ್ಕೆ ₹3 ಹೆಚ್ಚಳ ಆಯಿತು ಡೀಸೆಲ್ದು. ಮೇ 19ಕ್ಕೆ 91 ಪೈಸೆ ಹೆಚ್ಚಳ ಆಯಿತು. ಮೇ 23 ಅಂದ್ರೆ ಇವತ್ತು 91 ಪೈಸೆ ಹೆಚ್ಚಳ ಆಗಿದೆ. ಒಟ್ಟು ಎಷ್ಟಾಯಿತು? ₹4.82 ಆಯಿತು. ಕೆಎಸ್ಟಿ 21% ಇದೆ, ಅಲ್ಲಿ 29.84% ಪೆಟ್ರೋಲ್ಗೆ. ಡೀಸೆಲ್ಗೆ 21.17% ಇದೆ, ಅಲ್ಲಿಗೆ ಎಷ್ಟಾಯಿತು? 21.17 ಇಂಟು 4.82 ರೂಪಾಯಿ. ರಾಜ್ಯಕ್ಕೆ ಆದಾಯ ಆಗುವಂತದ್ದು ಲೀಟರ್ಗೆ ₹1.2 ವೀಕ್ಷಕರೇ. ಡೀಸೆಲ್ ಇಂದ ₹1 ಸಿಗ್ತಾ ಇದೆ. ಇದು ಹೆಚ್ಚುವರಿ. ರಾಜ್ಯಕ್ಕೆ ಆದಾಯ ಪರ್ ಲೀಟರ್ ಡೀಸೆಲ್ಗೆ ಸಿಗ್ತಾ ಇರುವಂತದ್ದು ₹1.2. ಸಂಪೂರ್ಣ ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಇಟ್ವಿ ವೀಕ್ಷಕರೇ. ಈಗ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಮಂಡ್ಯದಿಂದ ಕುಮಾರ್ ಅಂತ. ನಮಸ್ಕಾರ ಕುಮಾರ್ ಅವರೇ. ನಮಸ್ತೆ. ನಮ್ಮ ರಾಜ್ಯಕ್ಕೆ ಒಂದು ವರ್ಷಕ್ಕೆ ಬೇಕಾಗುವಂತದ್ದು 1608 ಕೋಟಿ ರೂಪಾಯಿ ಟೋಟಲ್ ಕನ್ಸಂಪ್ಷನ್ ವೀಕ್ಷಕರೇ. ಇದು ಪೆಟ್ರೋಲ್ ಮತ್ತು ಡೀಸೆಲ್ ಎರಡೂ ಸೇರಿ 1608 ಕೋಟಿ ಲೀಟರ್ ಬೇಕಾಗುತ್ತೆ. ಇದರಲ್ಲಿ 70% ಮತ್ತು 30% ಅನುಪಾತ. 70% ಡೀಸೆಲ್ ಬೇಕಾಗುತ್ತೆ ಪರ್ ಇಯರ್. ಅಂದ್ರೆ ಎಷ್ಟಾಗುತ್ತೆ? 1125.6 ಕೋಟಿ ಲೀಟರ್ ಡೀಸೆಲ್. 30% ಪೆಟ್ರೋಲ್ ಅಂತಂದ್ರೆ 482.4 ಕೋಟಿ ಲೀಟರ್ ಪರ್ ಇಯರ್ ಪೆಟ್ರೋಲ್ ಬೇಕಾಗುತ್ತೆ. ಸೊ ಹೆಚ್ಚುವರಿಯಾಗಿ ನಾವು 1608 ಕೋಟಿ ಲೀಟರ್ ಇಂಟು ಈ ₹1.41 ಏನಿದೆಯಲ್ಲ, ಇದು ಹೆಚ್ಚುವರಿ ರಾಜ್ಯಕ್ಕೆ ಆಗುವಂತಹ ಆದಾಯ ಪರ್ ಲೀಟರ್, ಇದನ್ನ ಇಂಟು ಮಾಡಿದರೆ 2336 ಕೋಟಿ ರೂಪಾಯಿ ಹೆಚ್ಚುವರಿ ಆಯಿತು. 1 ಲೀಟರ್ ಲೆಕ್ಕಾಚಾರ ಹೇಳ್ತಿದ್ದೀನಿ ವೀಕ್ಷಕರೇ, ಪರ್ ಇಯರ್ 2336 ಕೋಟಿ ಆಯಿತು. ಇದು ಇದೇ ರೀತಿ 2-3 ಸಾರಿ ವೇರಿಯೇಷನ್ಸ್ ಆಯಿತು ಅಂತಂದ್ರೆ 5000 ಕೋಟಿ ರೂಪಾಯಿ ಮೇಲೆ ಆಗುತ್ತೆ ನಮ್ಮ ರಾಜ್ಯಕ್ಕೆ ಲಾಭ ಈ ಕೆಎಸ್ಟಿ ಇಂದಾನೆ. ಇದನ್ನ ಯಾಕೆ ಬಿಡಬಾರದು? ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಬಿಡಬಾರ್ದಲ್ವಾ? ಅಂದ್ರೆ ರೆವೆನ್ಯೂ ನ್ಯೂಟ್ರಲ್ ತಗೊಂಡ್ರು ಕೂಡ ಇವರು ನಿರೀಕ್ಷಿತ ಲೆಕ್ಕದಲ್ಲಿ ತಮ್ಮ ಗುರಿಯನ್ನ ಸಾಧಿಸಬಹುದು. ಹೆಚ್ಚುವರಿ ದುಡ್ಡನ್ನ ಬಿಡಿ ಅಂತ ಹೇಳ್ತಾ ಇರೋದು. ಇನ್ನ ಡೀಸೆಲ್ ಲೆಕ್ಕಾಚಾರ ಒಂದ್ಸರಿ ನೋಡೋಣ. ಮೇ 15ಕ್ಕೆ ₹3 ಹೆಚ್ಚಳ ಆಯಿತು ಡೀಸೆಲ್ದು. ಮೇ 19ಕ್ಕೆ 91 ಪೈಸೆ ಹೆಚ್ಚಳ ಆಯಿತು. ಮೇ 23 ಅಂದ್ರೆ ಇವತ್ತು 91 ಪೈಸೆ ಹೆಚ್ಚಳ ಆಗಿದೆ. ಒಟ್ಟು ಎಷ್ಟಾಯಿತು? ₹4.82 ಆಯಿತು. ಕೆಎಸ್ಟಿ 21% ಇದೆ, ಅಲ್ಲಿ 29.84% ಪೆಟ್ರೋಲ್ಗೆ. ಡೀಸೆಲ್ಗೆ 21.17% ಇದೆ, ಅಲ್ಲಿಗೆ ಎಷ್ಟಾಯಿತು? 21.17 ಇಂಟು 4.82 ರೂಪಾಯಿ. ರಾಜ್ಯಕ್ಕೆ ಆದಾಯ ಆಗುವಂತದ್ದು ಲೀಟರ್ಗೆ ₹1.2 ವೀಕ್ಷಕರೇ. ಡೀಸೆಲ್ ಇಂದ ₹1 ಸಿಗ್ತಾ ಇದೆ. ಇದು ಹೆಚ್ಚುವರಿ. ರಾಜ್ಯಕ್ಕೆ ಆದಾಯ ಪರ್ ಲೀಟರ್ ಡೀಸೆಲ್ಗೆ ಸಿಗ್ತಾ ಇರುವಂತದ್ದು ₹1.2. ಸಂಪೂರ್ಣ ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಇಟ್ವಿ ವೀಕ್ಷಕರೇ. ಈಗ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಮಂಡ್ಯದಿಂದ ಕುಮಾರ್ ಅಂತ. ನಮಸ್ಕಾರ ಕುಮಾರ್ ಅವರೇ. ನಮಸ್ತೆ.